ಇದು ನಮ್ಮ ನರಸಿಂಹನ್ ರೂಮ್ ಕಣಮ್ಮ. ಅಂದರೆ ನನಗಿಲ್ಲಿರೋಕೆ ರೈಟ್ಸ್ ಇಲ್ವಾ? ಅಯ್ಯೋ ಖಂಡಿತ ಇದೆ ಕಣಮ್ಮ. ಏನೋ ನಮ್ಮ ಹುಡುಗಿ ತಿಂಡಿ ತಿಂದಿಲ್ವಲ್ಲ ಅಂತ ತಗೊಂಡು ಬಂದರೆ ನೀನು ನನಗೆ ಬೈತೀಯಲ್ಲಮ್ಮ. ಇಡೀ ಮನೇನೇ ಹೆದರ್ಸೋಳು, ಈಗ ನೀನು ಹೆದರ್ಕೋತಿದ್ಯಲ್ಲ. ನಾನು ಇಷ್ಟೊಂದೆಲ್ಲ ಕಾಟ ಕೊಟ್ಟರು ಹಲ್ಗಿಂಚ್ಕೊಂಡು ಬಂದು ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಯಾಕಮ್ಮ ನಾಚಿಕೆ ಆಗಬೇಕು? ಅದರಲ್ಲೂ ನೀನಂದ್ರೆ ನನಗೆ ತುಂಬ ಇಷ್ಟ. ವಾಟ್? ಹೂ ಕಣಮ್ಮ. ನೀನು ಹಾಕೋ ಬಟ್ಟೆ, ನೀನು ನಡೆಯೋ ಸ್ಟೈಲು, ನಿನ್ನ ನಗು, ನೀನು ಫ್ರೆಂಡ್ಸ್ ಮೇಲೆ ತೋರಿಸೋ ಪ್ರೀತಿ ಅದೆಲ್ಲ ನನಗೆ ತುಂಬ ಹಿಡಿಸ್ತು ಕಣಮ್ಮ. ಆದರೆ ಏನು ಮಾಡಲಿ, ನಮ್ಮ ಅಣ್ಣನಿಗೆ ನೀನು ಈ ಥರ ಇರೋದು ಇಷ್ಟ ಇಲ್ವೇ? ಹಾಗಂತ ಯಾರು ನನ್ನ ಹತ್ರ ಬಂದು ಹೇಳಿಲ್ವಲ್ಲ. ಮುಂದೆ ಒಂದಿನ ಸರಿ ಹೋಗ್ತೀಯಾ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ನನಗೆ ಗೊತ್ತು ನೀನು ಬದಲಾಗಲ್ಲ ಅಂತ. ನೀನು ಹೀಗೆ ಇರಬೇಕು, ಇದೇ ಗತ್ತಲ್ಲಿ, ಅದೇ ನಿನಗೆ ಚಂದ. ಸಂಜನಾ, ಇದೆಲ್ಲ ನಿಂದೇನಾ? ಹೌದು. ನಾನಿದನ್ನ ತೊಟ್ಟಿಗೆ ಹಚ್ಕೋಬೋದಾ? ಅಫ್ಕೋರ್ಸ್, ಹಚ್ಕೊಳ್ಳಿ. ಸರಿಯಾದ ಬಕ್ರಾನೆ ತಗ್ಲಾಕೊಳ್ತು. ಇವ್ರನ್ನ ನಂಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ? ವಾವ್, ಸೂಪರ್. ಸಿನಿಮಾ ಹೀರೋಯಿನ್ ಥರನೇ ಕಾಣಿಸ್ತಿದ್ದೀರಾ. ಹೀರೋಯಿನ್ ಥರನಾ? ನೀನನ್ನ ಹೀರೋಯಿನ್ ಥರ ಕಾಣಿಸ್ತಿದ್ರು ಅಂತ ಹೊಗಳಿದ್ಯಲ್ಲ, ಅದಕ್ಕೆ ನಾನು ಬಾರ್ ಸಾಂಗ್ ಬರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಕಣಮ್ಮ. ಇಷ್ಟು ವರ್ಷದಲ್ಲಿ ಈ ಕುಂಬಳಕಾಯಿ ಥರ ಇರೋ ಮುಖನ ಹೀರೋಯಿನ್ ಥರ ಹೊಗಳಿದ್ದು ನೀನೊಬ್ಳೆ. ಅದಕ್ಕೆ ನಿನಗೊಂದು ಥ್ಯಾಂಕ್ಸ್. ಅದಕ್ಕೆ ನೀನಂದ್ರೆ ನನಗೆ ತುಂಬ ಇಷ್ಟ.